ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತಿನ ದಿವಸ ಇದೇನು ಗೊತ್ತಾ, ಟೂಟಿ ಫ್ರೂಟಿ ಮಾಡಿದ್ದೆ. ಅದು ಮನೆಯಲ್ಲೇ ಮಾಡಿದ್ದೆ ನಾನು. ನಮ್ಮದು ಪಪ್ಪಾಯಕಾಯಿ ಅವತ್ತು ಪಲ್ಯ ಮಾಡಿದ ರೆಸಿಪಿ ಮಾಡಿದ್ನಲ್ಲ, ಅವತ್ತು ನಾನು ಸ್ವಲ್ಪ ಮಿಕ್ಕೊಂಡಿದ್ನಲ್ಲ, ಅರ್ಧ ಭಾಗದಷ್ಟು ಇಟ್ಕೊಂಡಿದ್ದೆ ಪಪ್ಪಾಯಕಾಯಿನ. ಅದರಲ್ಲಿ ನಾನು ಟೂಟಿ ಫ್ರೂಟಿ ಮಾಡಿರೋದು ನೋಡಿ, 3 ಕಲರಲ್ಲಿ ಮಾಡಿದ್ದೀನಿ ನಾನು. ಅದು ಹೇಗೆ ಮಾಡೋದು ಅಂತ ನಾನೀಗ ಈ ರೆಸಿಪಿಲಿ ತೋರಿಸ್ಕೊಡ್ತೀನಿ ನೋಡಿ. ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ಪಪ್ಪಾಯಕಾಯಿ ಇದ್ದರೆ ಆಯಿತು. ನಿಮ್ಮ ಮನೇಲಿ ಪಪ್ಪಾಯಕಾಯಿ ಇತ್ತು ಅಂದರೆ ತೊಗೊಂಬಂದು ಮಾಡ್ಕೊಳ್ಳಿ. ನಾನು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಒಂದು ಅರ್ಧ ಬೌಲಷ್ಟು, ಮುಕ್ಕಾಲು ಬೌಲಷ್ಟು ಇದೆ, ಹೆಚ್ಚು ಕಮ್ಮಿ ಸಕ್ಕರೆ ತೊಗೊಂಡಿದ್ದೀನಿ. ಈ ಪಪ್ಪಾಯಕಾಯಿನ ನೋಡಿ ಕಟ್ ಮಾಡಿ ಈ ಥರ ತೊಳೆದು ಇಟ್ಕೊಂಡಿದ್ದೀನಿ. ನೀರು ಕುದಿಲಿಕ್ಕೆ ಬರ್ತಾಯಿದೆ. ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 10 ನಿಮಿಷ ಇಟ್ಬಿಟ್ರೆ ರೆಡಿ ಆಗಿಬಿಡುತ್ತೆ ನೋಡಿ. ನೀರು ಕುದಿ ಬಂದರೆ ಒಂದು 10 ನಿಮಿಷದಲ್ಲಿ ಬೇಯ್ದುಬಿಡುತ್ತೆ ಸಾಕು. ಮತ್ತಿದಕ್ಕೆ ಕಲರ್ಫುಲ್ಲು, ನಿಮ್ಮ ಹತ್ರ ಯಾವುದೇ ಮನೇಲಿ ಕಲರ್ ಇರುತ್ತಲ್ಲ, ಫುಡ್ ಕಲರು. ಆ್ಯಕ್ಚುಲಿ ಫುಡ್ ಕಲರ್ ಯೂಸ್ ಮಾಡಬಾರ್ದು. ಮತ್ತು ಇದಕ್ಕೆ ಕಲರ್ಫುಲ್ಲಾಗಿ ಮಾಡೋಕ್ಕೆ ಬೇರೆ ಏನೇನು ಕಲರ್ ಆಪ್ಷನ್ಸ್ ಇಲ್ವಲ್ಲ. ನಿಮ್ಮ ಹತ್ರ ಏನಾರು ಆಪ್ಷನ್ಸ್ ಇದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಬೇರೆದು ಆಪ್ಷನ್ ಗೊತ್ತಾಗಲಿಲ್ಲ, ಅದಕ್ಕೆ ಫುಡ್ ಕಲರೇ ಹಾಕಿ ಮಾಡಿದ್ದೀನಿ ನೋಡಿ. ಈ ಥರ ಬೇಯ್ತಾ ಇದೆ. ಈಗ ನೋಡಿ ತೋರಿಸ್ತೀನಿ. ಇಷ್ಟು ಬೆಂದಿದ್ರೆ ಸಾಕು. ಈಗ ಈ ಕಡೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಸಕ್ಕರೆ ಹಾಕ್ತಾಯಿದ್ದೀನಿ. ಅದರಲ್ಲೇ ಒಂದು ಅರ್ಧ ಬೌಲಷ್ಟು ನೀರು ಹಾಕೋಣ. ಇದನ್ನು ನಾವು ಬೆಂದಾಗಿದೆ ಈಗ ಬಸ್ದಿ ಇಡ್ತೀನಿ. ಅಷ್ಟೊತ್ತಿಗೆ ಇಲ್ಲಿ ಒಂದೆಳೆ ಪಾಕದಷ್ಟು ಕುದಿಸ್ಕೋಬೇಕಾಗುತ್ತೆ ನಾವು ಸಕ್ಕರೆನ ನೋಡಿ. ಈಗ ತೋರಿಸ್ತೀನಿ. ಸಕ್ಕರೆ ಎಲ್ಲ ಕರಗಿ ಕುದಿಯಕ್ಕೆ ಬಂದಿದೆ. ಈ ಥರ ಒಂದೆಳೆ ಪಾಕ ಅಂದರೆ ಅಂಟು ಬರಬೇಕು. ಇನ್ನೂ ಬಂದಿಲ್ಲ ಇದು ನೋಡಿ, ಇನ್ನೂ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಬರಬೇಕು. ಹಾಗಾಗಿ ಇನ್ನೊಂದು 2 ನಿಮಿಷ ಕುದಿಯಕ್ಕೆ ಬೇಡ. ಅಷ್ಟರೊಳಗೆ ನಾನು ಪಪ್ಪಾಯಕಾಯಿನ ಬಸ್ತಿಟ್ಟಿದ್ನಲ್ಲ, ಇದಕ್ಕೆ ಆ್ಯಡ್ ಮಾಡ್ತೀನಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ನೋಡ್ತಾ ಇದ್ದಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ. ಇದನ್ನು ಒಂದು 2 ನಿಮಿಷ ಆ ಸಕ್ಕರೆ ಪಾಕದಲ್ಲಿ ಕುದಿಯಕ್ಕೆ ಬಿಡಬೇಕು. ಈ ಥರ ಅದು ಚೆನ್ನಾಗಿ ಹೀರ್ಕೋಬೇಕು. ಅದರಲ್ಲಿ ಅದು ಸ್ವಲ್ಪ ಸಪ್ಪೆ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹೀರ್ಕೋಬೇಕಾಗುತ್ತೆ. ಇಲ್ಲಿ ನಾನು 3 ಕಲರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಯಾವ ಕಲರು ಅಂತ ತೋರಿಸ್ತೀನಿ ನೋಡಿ. ಇನ್ನೊಂದು 2 ನಿಮಿಷ ಕುದ್ರೆ ಸಾಕು. ಒಂದು 20 ನಿಮಿಷದೊಳಗೆಲ್ಲ ಆಗಿಬಿಡುತ್ತೆ ಫ್ರೆಂಡ್ಸ್, ಮಾಡ್ಕೋಬೋದು. ನಾನು ನೋಡಿ ಇಲ್ಲೊಂದು ಯೆಲ್ಲೋ ಕಲರು, ಒಂದು ರೆಡ್ ಕಲರು ಮತ್ತು ಗ್ರೀನ್ ಕಲರು ಮಾಡ್ತಾಯಿದ್ದೀನಿ ನೋಡಿ. ಕಲರ್ಗೆಲ್ಲ ಹಾಕಿಟ್ಟಿದ್ದೀನಿ. ಇದು ಸಂಜೆ ಮಾಡಿದ್ದು ನಾನು. ಒಂದು ನೈಟು ಅಂದರೆ ಹೆಚ್ಚು ಕಮ್ಮಿ 10ರಿಂದ 12 ಗಂಟೆ ನೆನಿಬೇಕು ಇದು ಪೂರ್ತಿ ಅದು ಪಾಕದಲ್ಲಿ ನೋಡಿ. ಇದನ್ನು ನಾನು ಬಸ್ಬಿಟ್ಟು ಆ ನೀರನ್ನೆಲ್ಲ ತೆಗೆದುಬಿಟ್ಟು ಈಗ ಬರೀ ಅದನ್ನು ಆರಕ್ಕೆ ಹಾಕಿದ್ದೀನಿ. ಸ್ವಲ್ಪ ಮೋಡ ಇತ್ತು, ಹಂಗಾಗಿ ನಾನು ಹಾಲನ್ನ ಇದು ಮೇಲ್ಗೆ ಹಂಗೇ ಆರಕ್ಕೆ ಹಾಕಿದ್ದೆ ನೆರಳಲ್ಲಿ. ಆಮೇಲೆ ಮಾನೇಸ ಬಿಸಿಲು ಬಂತು, ಒಂದು ಸ್ವಲ್ಪ ಹೊತ್ತು ಬಿಸಿಲಿಗಿಟ್ಟೆ ಸಾಕು. ರೆಡಿ ಆಯಿತು ನೋಡಿ. ಈ ಥರ ಟೂಟಿ ಫ್ರೂಟಿ ರೆಡಿ ಆಯಿತು. ನೀವು ಕೇಕ್ ಎಲ್ಲ ಮಾಡೋದಿದ್ರೆ, ಮನೆಯಲ್ಲಿ ಏನಾದ್ರು ರೆಸಿಪಿಗಳು ಮಾಡೋದಿದ್ರೆ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇದೇ ರೆಸಿಪಿ ತೋರಿಸಿ, ಇದೇ ಟೂಟಿ ಫ್ರೂಟಿ ತೋರಿಸಿ ಒಂದು ಕೇಕ್ ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ ಇನ್ನೊಂದು ದಿನ ನೋಡಿ. ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಇದನ್ನು ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು. ಟಾಟಾ, ಬಾಯ್ ಬಾಯ್.